2024-25ನೇ ಸಾಲಲ್ಲಿ ದೇಶದ ಆರ್ಥಿಕ ಬೆಳವಣಿಗೆಯ ದರ ಕುಸಿತವನ್ನು ಕಾಣಲಿದೆ. GDP ಶೇಕಡ 6.4ಕ್ಕೆ ಕುಸಿಯುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಕೇಂದ್ರ ಸರ್ಕಾರವೇ ಹೇಳಿರೋದು. ಸಹಜವಾಗಿ ಯಾವಾಗಲೂ 7.2 ಸಾಧಿಸ್ತೀವಿ ಅಥವಾ 8 ಸಾಧಿಸ್ಬಿಡ್ತೀವಿ ಅಂತೆಲ್ಲ ಗೋಲ್ ಇಟ್ಕೊಂಡಿರ್ತಾರೆ. ಆದರೆ ಅನೇಕ ಬಾರಿ ಅದು ವಾಸ್ತವದಿಂದ ದೂರ ಇರುತ್ತೆ. ವಾಸ್ತವದಿಂದ ಬಹಳ ದೂರ ಇರುತ್ತೆ. ಗೋಲ್ ಇಟ್ಕೊಳ್ಬೋದು, 8 ಅಂತಲೂ ಹೇಳಬಹುದು, 9 ಮಾಡಿಬಿಡ್ತೀವಿ, 10 ಮಾಡಿಬಿಡ್ತೀವಿ ಅಂತ ಹೇಳಬಹುದು. ಆದರೆ ಅಷ್ಟು ಸುಲಭ ಅಲ್ಲ ಅದು. GDP ಶೇಕಡ 6.4ಕ್ಕೆ ಕುಸಿತ ಆಗುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರವೇ ಹೇಳ್ತಾ ಇದೆ. 4 ವರ್ಷಗಳಲ್ಲಿನ ಅತ್ಯಂತ ನಿಧಾನಗತಿಯ ಬೆಳವಣಿಗೆಯ ದರ ಇದು ಅಂತ. ಕಳೆದ 4 ವರ್ಷಗಳಲ್ಲಿಯೇ ಒಂಥರ ಸ್ಲೋಯೆಸ್ಟ್ ಗ್ರೋತ್ ರೇಟ್ ಅಂತ ಹೇಳಬಹುದು. ಉತ್ಪಾದನೆ ಮತ್ತು ಸೇವಾ ವಲಯ, ಮ್ಯಾನುಫ್ಯಾಕ್ಚರ್ ಮತ್ತು ಸರ್ವಿಸ್ ಸೆಕ್ಟರ್ ಇದೆಯಲ್ಲ, ಇಲ್ಲಿಯ ಕಳಪೆ ಸಾಧನದ ಕಾರಣದಿಂದಾಗಿ ಕುಸಿತ ಇದೆ ಅಂತ. ನಮ್ಮದು ಹೆಚ್ಚಾಗಿ ಉತ್ಪಾದನಾ ವಲಯ ಎನ್ನುವುದಕ್ಕಿಂತ ಹೆಚ್ಚಾಗಿ ಸೇವಾ ವಲಯದ ಸಾಧನೆ ಜಾಸ್ತಿ ನಮ್ಮಲ್ಲಿ ಯಾವಾಗಲೂ ಇರುತ್ತೆ. ಯಾಕೆಂದರೆ ನಮ್ಮದು ಸರ್ವಿಸ್ ಸೆಕ್ಟರ್ಗಳು ಜಾಸ್ತಿ ನಮ್ಮಲ್ಲಿ ಅಂತ ಹೇಳಿ. ಬೇರೆ ದೇಶಗಳಿಗೆ ನಮ್ಮ ಯುವಕ ಯುವತಿಯರು ಇಲ್ಲಿ ಓದಿಕೊಂಡು ಆ ದೇಶಗಳಿಗೆ ಬೇಕಾದಂಥ ಸೇವೆಗಳನ್ನು ಇಲ್ಲಿ ಒದಗಿಸ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇದೆಯಲ್ಲ. ಸೊ ಇದರಲ್ಲೇ ಕಳಪೆ ಸಾಧನೆ ಆಗಿಬಿಟ್ರೆ ಗತಿ ಏನು ಅಂತ. ಉತ್ಪಾದನೆ ಹೇಗಿದ್ದರೂ ಕಡಿಮೆ. ಪ್ರೊಡಕ್ಷನ್ ಸೆಕ್ಟರ್ ಅಂತ ಬಂದಾಗ ಚೈನಾ ಅದರಲ್ಲಿ ಜಾಸ್ತಿ ಇರ್ತಾರೆ, ನಮ್ಮಲ್ಲಿ ಅಷ್ಟು ಕಡಿಮೆ. ಸೊ ಹಾಗಾಗಿ ಈ ಉತ್ಪಾದನೆಯಲ್ಲೂ ಕಡಿಮೆ ಬಂದು ಸೇವಾ ವಲಯದಲ್ಲೂ ಕಡಿಮೆ ಬಂದುಬಿಟ್ರೆ ಏನು ಗತಿ? ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ರಿಲೀಸ್ ಮಾಡಿರ್ತಕ್ಕಂಥ ವರದಿಯಲ್ಲಿ ಬಹಿರಂಗವಾಗಿದೆ ಇದು. ಈ ಬೆಳವಣಿಗೆಯ ದರ ಕಳೆದ 4 ವರ್ಷಗಳಲ್ಲಿಯೇ ಲೋವೆಸ್ಟ್. ಇಷ್ಟು ಕಡಿಮೆ ಯಾವತ್ತೂ ಕಳೆದ 4 ವರ್ಷಗಳಲ್ಲಿ ಇರಲಿಲ್ಲ ಅಂತ. ಕಾರಣ ಏನು ಅಂತ ನೋಡಿದ್ರೆ, ನಿರೀಕ್ಷೆಗೂ ಮೀರಿ ಮಳೆ ಸುರಿದಿದೆ. ಹಾಗಾಗಿ ಕೃಷಿ ಉತ್ಪನ್ನಗಳು ಅಂದುಕೊಂಡಷ್ಟು ಬರಲಿಲ್ಲ, ಬೆಳೆ ಆಗಲಿಲ್ಲ ಸರಿಯಾಗಿ. ಮಳೆ ಜೋರಾಗಿ ಆಗಿಬಿಡ್ತು, ಬೆಳೆ ಸರಿಯಾಗಿ ಬರಲಿಲ್ಲ. ಜಾಗತಿಕ ಬಿಕ್ಕಟ್ಟು ಕ್ರಿಯೇಟ್ ಆಗಿದೆ. ಥರ ಗ್ಲೋಬಲ್ ಕ್ರೈಸಿಸ್ ಥರ ಇದು ಬಿಕ್ಕಟ್ಟು ಒಂದು ಕ್ರಿಯೇಟ್ ಆಗಿಬಿಟ್ಟಿದೆ. ಡಾಲರ್ ಮೌಲ್ಯದಲ್ಲಿ ಏರಿಕೆ ಆಗ್ತಾ ಇದೆ, ಅರ್ಥಾತ್ ರೂಪಾಯಿ ಕುಸಿದು ಬೀಳ್ತಾ ಇದೆ ಅಂತ. ಡಾಲರ್ ಮೌಲ್ಯ ಒಂದು ಕಡೆ ಏರಿಕೆ ಆಗ್ತಾ ಇದೆ, ರೂಪಾಯಿ ಕುಸಿದು ಬೀಳ್ತಾ ಇದೆ. ವಿದೇಶಿ ಹೂಡಿಕೆದಾರರು ಇಲ್ಲಿನ ಸನ್ನಿವೇಶವನ್ನು ಮನಗಂಡು ಇರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಏನು ಮಾಡ್ತಾ ಇದ್ದಾರೆ, ವಾಪಸ್ ತೊಗೊಳ್ತಾ ಇದ್ದಾರೆ. ನಮ್ಗೆ ಇಲ್ಲಿ ಬೇಡ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ. ಅವಾಗ ಏನಾಗುತ್ತೆ, ಉತ್ಪಾದನಾ ವಲಯಕ್ಕೆ ಬೇಕಿರತಕ್ಕಂಥ ಪೆಟ್ರೋಲ್ ಸಿಗಲ್ಲ ನಿಮಗೆ. ಪೆಟ್ರೋಲ್ ಅಂದರೆ ಒಂದು ಶಕ್ತಿ. ಹಣ ಬಂದು ಬಿದ್ರೇ ಒಂದು ಉತ್ಪಾದನಾ ವಲಯದಲ್ಲಿ ಅದಕ್ಕೊಂದು ಚೈತನ್ಯ ಬರುತ್ತೆ, ಅದಕ್ಕೊಂದು ಶಕ್ತಿ ಬರುತ್ತೆ. ಆವಾಗ ಅವರು ಉತ್ಪಾದನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಹಣವೇ ಬರಲಿಲ್ಲ ಅಂದರೆ ಹಲವು ವಲಯಗಳಲ್ಲಿ ರಫ್ತು ಪ್ರಮಾಣವೇ ಇಳಿಕೆ ಆಗಿಬಿಟ್ಟಿದೆ. ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತೀವಲ್ವಾ, ಅನೇಕ ಸೆಕ್ಟರ್ಗಳ ರಫ್ತು ವಲಯ ಇಳಿಕೆ ಆಗಿಬಿಟ್ಟಾಗ ಆದಾಯ ಕೂಡ ಕಡಿಮೆ ಆಗುತ್ತೆ. ರಫ್ತೇ ಆಗ್ತಿಲ್ಲ ಅಂದಾಗ ಉತ್ಪಾದನೆ ಮಾಡೋಕ್ಕೆ ಹೋಗಲ್ಲ. ಅಯ್ಯೋ ಮಾಡಿರೋ ಉತ್ಪನ್ನಗಳನ್ನೇ ತೊಗೊಳ್ಳೋರೇ ಗತಿ ಇಲ್ಲ ಇಲ್ಲಿ, ನಾನು ಮತ್ತೆ ಯಾಕೆ ಉತ್ಪನ್ನ ಮಾಡಲಿ ಅಂತ ಅದು ಇಳಿಯುತ್ತೆ. ಅದು ಇಳಿದಾಗ ಏನಾಗುತ್ತೆ, ಕೆಲಸ ಮಾಡ್ತಿರ್ತಾರಲ್ಲ ಎಂಪ್ಲಾಯೀಸು, ಅವ್ರನ್ನ ತೆಗೀರಿ ಅಂತಾರೆ. ಸದ್ಯಕ್ಕಂತೂ ಏನು ಅಷ್ಟು ಅವಶ್ಯಕತೆ ಇಲ್ವಲ್ಲಪ್ಪ, ತೆಗೀರಿ ಒಂದು 5,000 ಜನ ಇಲ್ಲಿಂದ. ಅವರು ಹಾಕ್ತಾರೆ. 5,000 ಜನ ಕೆಲಸ ಕಳ್ಕೊಂಡಾಗ ಏನು ಮಾಡ್ತಾರೆ, ಯಾವುದನ್ನು ಕೊಂಡ್ಕೊಳ್ಳೋಕೆ ಹೋಗಲ್ಲ. ಕನ್ಸಂಪ್ಷನ್ ಕಡಿಮೆ ಆಗಿಬಿಡುತ್ತೆ, ಬಳಕೆ ಕಡಿಮೆ ಆಗಿಬಿಡುತ್ತೆ. 5,000 ಜನ ಕೆಲಸ ಮಾಡ್ತಿದ್ದಾಗ ಒಬ್ಬೊಬ್ಬ ಅವನೊಂದು ಕೊಂಡ್ಕೊಳ್ತಾ ಇರ್ತಾನೆ. ಒಬ್ಬನ ಕಾರ್ ಬೇಕಾದ್ರೆ ಕಾರ್ ಕೊಂಡ್ಕೊಳ್ತಾನೆ, ಬೈಕ್ ಬೇಕಾದರೆ ಬೈಕ್ ಕೊಂಡ್ಕೊಳ್ತಾನೆ, ಬಟ್ಟೆ ಕೊಂಡ್ಕೊಳ್ತಾನೆ, ಮನೆ ಕೊಂಡ್ಕೊಳ್ತಾನೆ, ಇನ್ನೇನೋ ಐಷಾರಾಮಿ ವಸ್ತು ಕೊಂಡ್ಕೊಳ್ತಾನೆ, ಮನೆಗೇನೋ ಅಲಂಕಾರ ತರ್ತಾನೆ, ಮನೆಗೆ ಫ್ರಿಡ್ಜ್ ಬೇಕಾ, ವಾಷಿಂಗ್ ಮಷಿನ್ ಬೇಕಾ, ಈ TV ಬೇಕಾ, ಕೊಂಡ್ಕೊಳ್ತಾ ಇರ್ತಾನಲ್ಲ. ಹಾಗೇನಾಗುತ್ತೆ, ಅಷ್ಟು ಸೆಕ್ಟರ್ಗಳಿರ್ತಾವಲ್ವ, ಅವುಗಳಿಗೊಂದು ಚೈತನ್ಯ ಇರುತ್ತೆ. ಆಗ ಚೈತನ್ಯ ಇದ್ದಾಗ ಅದರಿಂದ ಆದಾಯ ಬರ್ತಾ ಇರುತ್ತೆ. ಅವುಗಳಿಗೂ ಕೂಡ ಮತ್ತೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಮತ್ತು TV ಉತ್ಪಾದನೆ ಮಾಡೋನು TV ಜಾಸ್ತಿ ಉತ್ಪಾದನೆ ಮಾಡ್ತಿರ್ತಾನೆ, ಬೈಕ್ ಮಾಡೋನು ಬೈಕ್ ಮಾಡ್ತಿರ್ತಾನೆ. ಇದು ಒಂಥರ ಎಲ್ಲವೂ ಕೂಡ ಇದೊಂದು ಚೈನ್ ಲಿಂಕ್ ಇದೆ. ಎಲ್ಲವೂ ಕೂಡ ಒಂದಕ್ಕೆಲ್ಲೋ ಹೊಡೆತ ಬಿತ್ತು ಅಂತ ಹೇಳಿದ್ರೆ ಇನ್ನೆಲ್ಲವೂ ಬಿದ್ದು ಅಂತ ಅರ್ಥ. ನಮ್ಮಲ್ಲಿರೋ ಸ್ಟ್ರೆಂತ್ ಏನು ಅಂದರೆ, ಕನ್ಸಂಪ್ಷನ್ ಜಾಸ್ತಿ ಇರೋ ಕಾರಣಕ್ಕೆ ನಾವೇ ಉತ್ಪಾದನೆ ಮಾಡ್ತೀವಿ, ನಾವೇ ಬಳಸ್ತೀವಿ ಅನ್ನೋ ಕಾರಣದಿಂದಾಗಿ ನಮ್ಮ ಆರ್ಥಿಕ ವ್ಯವಸ್ಥೆ ಒಂದು ಸದೃಢ ಸ್ಥಿತಿಯಲ್ಲಿ ಅನಾದಿ ಕಾಲದಿಂದನೂ ಕೂಡ ಬಂದಿದೆ ಅಂತ ಹೇಳಬಹುದಾಗತ್ತೆ ನಾವು. ಆದರೆ ಈಗ ಜಾಗತಿಕ ವಿಚಾರಗಳು ಅಥವಾ ಇಲ್ಲಿನ ಕೆಲ ವಿಚಾರಗಳ ಕಾರಣದಿಂದಾಗಿ GDP 6.2 ಅಥವಾ 6.4ಕ್ಕೆ ಕುಸಿಯುವಂಥ ಸಾಧ್ಯತೆ ಒಂದು ಕಡೆ ಕಂಡು ಬರ್ತಾ ಇದೆ. ಡೀಟೇಲ್ಸ್ಕೊಳ್ಳೋಕ್ಕೆ ಸಂತೋಷ್ ರಾಥೋಡ್ ಇದ್ದಾರೆ. ಸಂತೋಷ್ ರಾಥೋಡ್, 6.4 GDP ಶೇಕಡ ಅಂತ ಹೇಳ್ತಾ ಇದ್ದಾರೆ. ಸಂತೋಷ್, ರೀಸನ್ಸ್ ಏನಾಗಬಹುದು ಅಂತ? ರಮಾಕಾಂತ್, ಈಗಾಗಲೇ ಕಳೆದ ವರ್ಷದ ಒಂದು GDP ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಕೂಡ ಇಡೀ ದೇಶ ಒಂದು ಕ್ಷಣ ಅಚ್ಚರಿ ಪಟ್ಟಿದ್ದು ಸುಳ್ಳಲ್ಲ. ಯಾಕಂದ್ರೆ ನಮ್ಮ ದೇಶದ ಸಾಂಖ್ಯಿಕ ಇಲಾಖೆ ಹೇಳಿರುವಂತಹ ಒಂದು ವಿಚಾರ, RBI ಮತ್ತು ದೇಶದ ಕೇಂದ್ರ ಹಣಕಾಸು ಸಚಿವಾಲಯ ಕೊಟ್ಟಂತಹ ಕೆಲವು ಮಾಹಿತಿಗಳ ಪ್ರಕಾರ ನಾವು ನೋಡಿದಾಗ ಕಳೆದ ವರ್ಷದ GDP 7% ಆಗತ್ತೆ ಅನ್ನುವಂತಹ ಒಂದು ಅಂದಾಜನ್ನ ಮಾಡಲಾಗಿತ್ತು. ಆದ್ರೆ 5.8 ದಾಖಲಾಗುತ್ತೆ ಅನ್ನುವಂತಹ ಒಂದು ವಿಚಾರ ಇಡೀ ಭಾರತಕ್ಕೆ ಒಂದು ರೀತಿಯಾಗಿ ಆಘಾತ ತರಿಸಿತ್ತು. ಆದ್ರೆ ಇದೀಗ ಮತ್ತೆ ಬಹಳಷ್ಟು ನಿಧಾನಗತಿಯಾದಂತಹ ಒಂದು ಬೆಳವಣಿಗೆಯನ್ನ ಕಾಣುತ್ತೆ. ಕಳೆದ ಈಗ ಏನು 4 ವರ್ಷ ಇದೆ, ಈ 4 ವರ್ಷದಲ್ಲಿ ಅತಿ ಕಡಿಮೆ GDP ದಾಖಲಾಗಿದೆ ಅನ್ನುವಂತಹ ಒಂದು ವಿಚಾರ ಏನಿದೆ, ಇದು ನಿಜವಾಗ್ಲೂ ಕೂಡ ಭಾರತಕ್ಕೆ ಒಂದು ಆಘಾತದ ಸುದ್ದಿ. ಅದೇ ರೀತಿಯಾಗಿ ಭಾರತದಲ್ಲಿ ಹಲವಾರು ಕಾರಣಗಳಿದಾವೆ. GDP ದರ ಕುಸಿಯೋದಕ್ಕೆ ಪ್ರಮುಖ ಕಾರಣಗಳನ್ನ ನಾವು ನೋಡ್ತಾ ಹೋದಾಗ
ಅತೀವವಾಗಿ ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇರುವಂತಹ ವಿಚಾರ ಏನಿದೆ ಇದು ಭಾರತದ ಆರ್ಥಿಕತೆಯ ಮೇಲೆ ತೀವ್ರವಾಗಿ ಹೊಡೆತ ಬೀಳ್ತಾ ಇದೆ. ಮತ್ತೊಂದೆಡೆ ರೂಪಾಯಿ ದರ ಕುಸಿತ ಆಗಿರಬಹುದು, ಸ್ಥಳೀಯವಾಗಿ ಉತ್ಪಾದನೆ ಕುಸಿತ ಆಗಿರುವಂತದ್ದು, ಇದೆಲ್ಲವೂ ಕೂಡ ಪ್ರಮುಖ ಕಾರಣ ಆಗತ್ತೆ. ಇನ್ನು ಮತ್ತೊಂದೆಡೆ ನಾವು ನೋಡಿದಾಗ ನೋಡಿ, ಪ್ರತಿಯೊಂದು ವಲಯಗಳನ್ನ ನಾವು ನೋಡಿದಾಗ ಅದು ವೆಹಿಕಲ್ ಆಗಿರಬಹುದು, ಎಲೆಕ್ಟ್ರಾನಿಕ್ಸ್ ಆಗಿರಬಹುದು, ಮತ್ತೊಂದು ಮಗದೊಂದು ಅಂತ ಪ್ರತಿಯೊಂದನ್ನ ನಾವು ತೆಗೆದುಕೊಂಡು ನೋಡಿದಾಗ ಪ್ರತಿಯೊಂದರಲ್ಲೂ ಕೂಡ ಉತ್ಪಾದನಾ ನಮ್ಮಲ್ಲಿ ತುಂಬಾ ಕುಸಿತ ಆಗ್ತಾ ಇದೆ. ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಬೇಡಿಕೆ ತುಂಬಾ ಕಡಿಮೆ ಇದೆ. ಆದ್ರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಈ ಮ್ಯಾನುಫ್ಯಾಕ್ಚರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಕ್ವಿಪ್ಮೆಂಟ್ಸ್ ಗಳನ್ನ ನಾವು ಅತಿ ಹೆಚ್ಚು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ತೀವಿ. ಇದೇ ಕಾರಣಕ್ಕಾಗಿ ನಾವು ಬೇರೆ ದೇಶಕ್ಕೆ ರಫ್ತು ಮಾಡುವಂತಹ ಸಂದರ್ಭದಲ್ಲಿ ಕಡಿಮೆ ಬೇಡಿಕೆಗಳು ಬರ್ತಾ ಇದೆ. ಆದ್ರೆ ನಮ್ಮ ಭಾರತಕ್ಕೆ ನಾವು ಅತಿ ಹೆಚ್ಚಿನ ಒಂದು ಮೌಲ್ಯದಲ್ಲಿ ನಾವು ಇಂಪೋರ್ಟ್ ಅನ್ನ ಮಾಡ್ಕೊಳ್ತಾ ಇದೀವಿ. ಇದೆಲ್ಲವೂ ಕೂಡ ಭಾರತದ GDP ಕುಸಿತಕ್ಕೆ ಪ್ರಮುಖ ಕಾರಣ ಆಗ್ತಾ ಇರುವಂತದ್ದು. ಥ್ಯಾಂಕ್ ಯು ಸಂತೋಷ್.